ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸಮಸ್ತ 7 ಕೋಟಿ ಕನ್ನಡಿಗರಿಗೆ ಈ ದಿನದ ಹ್ಯಾಪಿ ವೀನಸ್ ಡೇ ಬುಧವಾರದ ಶುಭೋದಯಗಳನ್ನು ತಿಳಿಸ್ತಾ ಈ ಒಂದು ಯೂಟ್ಯೂಬ್ ಚಾನಲ್ ಬಸವನಗೌಡನ ಎಲ್ಲ ನಮಸ್ಕಾರಗಳನ್ನು ಎಲ್ಲರಿಗೆ ಹೇಳ್ತಾ ಇದ್ದೀನಿ. 7 ಕೋಟಿ ಕನ್ನಡಿಗರಿಗೆ ಮತ್ತೊಮ್ಮೆ ಹ್ಯಾಪಿ ಮರ್ಕ್ಯುರಿ ಡೇ ಅಂತ ಹೇಳ್ತಾ ಈ ಒಂದು ಸ್ಕಿಟ್ಟಲ್ಲಿ ನಾನು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕೆಲವು ದಿನಗಳಿಂದ ನಾನು ಸ್ಕಿಪ್ ಮಾಡ್ತಾ ಇರಲಿಲ್ಲ, ಈಗ ಮತ್ತೆ ಮಾಡ್ತಾಯಿದ್ದೀನಿ. ಬೆಂಗಳೂರು ಭಾಷೆ ಮತ್ತು ಮೈಸೂರು ಭಾಷೆ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನಾನು ಈ ಸ್ಕಿಟ್ಟಲ್ಲಿ ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಏನಪ್ಪ ಅಂತಂದರೆ, 45 ವರ್ಷಗಳ, ಯಾಕಂದ್ರೆ ನನ್ನ ಏಜು 45. ನನ್ನ ಏಜಲ್ಲಿರ್ತಕ್ಕಂಥ ನನ್ನ ಸಮಯಗಳು ಸ್ನೇಹಿತರು ಅಲ್ಲೇ ಮಕ್ಕಳಿಗೆ ವಿವಾಹವನ್ನು ಮಾಡ್ತಾಯಿದ್ದಾರೆ. ಇನ್ನು ನನ್ನ ಮಕ್ಕಳಿಂದ 3ನೇ ಕ್ಲಾಸು UKG ಓದ್ತಾ ಇದ್ದಾರೆ. ಸೊ ಆ ವಿಷಯ ಒಂದು ಕಡೆ ಇರಲಿ. ವೈಯಕ್ತಿಕ ವಿಷಯಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಪರಿಸರ, ಆರ್ಥಿಕ ಪರಿಸರ, ರಾಜಕೀಯ ಪರಿಸರ, ಧಾರ್ಮಿಕ ಪರಿಸರ ಅದನ್ನು ಸೇರಿಸ್ತೀನಿ. ರಾಜಕೀಯ ಪರಿಸರ, ಸಾಂಸ್ಕೃತಿಕ ಪರಿಸರ, ಸಾಹಿತ್ಯಿಕ ಪರಿಸರ ಏನಾಗಿದೆ ಇವತ್ತು ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಒಂದು 5 ರಿಂದ 6 ನಿಮಿಷ ಈ ಸ್ಕಿಟ್ಟಲ್ಲಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಒಬ್ಬ ವ್ಯಕ್ತಿ ಒಂದು ದಿನ ಹುಡ್ತಾನೆ, ಒಂದು ದಿನ ಎಂಡ್ ಆಗ್ತಾನೆ. ಮಧ್ಯದಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು ಪರ್ಮನೆಂಟಾಗಿ ಉಳಿಯೋದು. ಆದ್ದರಿಂದ ನಮಗೆ ಎಷ್ಟೋ ಸತ್ಯಗಳು ಗೊತ್ತಿರಲ್ಲ. ಎಕ್ಸಾಂಪಲ್ ಹೇಳಿದಂತ ಹೇಳಿದ್ರೆ, ಧರ್ಮಸ್ಥಳ ಬುರುಡೆ ಪ್ರಸಂಗ SITದು ನೇಮಕ ಮಾಡಿದ್ರು, ಸ್ಟೇಟ್ ಇನ್ವೆಸ್ಟಿಗೇಷನ್ ಟೀಮ್. ಏನಾಯಿತು ಅಂತ ಕನ್ಕ್ಲೂಸ್ ಆಯಿತಾ? ಅಂತಿಮವಾಗಿ ಗೊತ್ತಾಗಿಲ್ಲ. ಇದೆಲ್ಲ ಯಾಕೆ ಆಗ್ತಾಯಿದೆ? ಅಚೀವ್ಮೆಂಟ್ ಅಂದರೆ ಏನು ಮಾಡಬೇಕು, ಸಾಧನೆ ಅಂದರೆ ಏನು? ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡೋದಾದರೆ, MA, MEd, KSET, ನೆಟ್ಟು, PhD ಎಲಿಜಿಬಲ್ ನೆಟ್ಟು, ITI, BA, B.Ed ಓದಿರ್ತಕ್ಕಂಥ ಇಂಥವೇ KPSC ಎಕ್ಸಾಮ್ ನಾನು ಬರೆಯೋಕೆ ರಾಘೋಜೋಳ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಬಳ್ಳಾರಿಯಲ್ಲಿ 2015 ನವಂಬರಲ್ಲಿ ನಾನು ಹೋದಾಗ ಅಲ್ಲಿ ನಾನು ಫಸ್ಟ್ ಪೇಪರ್ ಬರೆದು ಹೊರಗೆ ಬಂದು ನಿಂತಿದ್ದೆ. ಇಂಥ ಕೆಲವು ವಿದ್ಯಾರ್ಥಿ ಎಕ್ಸಾಮ್ ಬರೋಕ್ಕೆ ಬಂದಿರ್ತಾರಲ್ಲ, ಹುಡುಗರು ಪ್ರಶ್ನೆ ಮಾಡಿದ್ರು, ಏನು ಎಜುಕೇಷನ್ ಆಗಿದೆ ಸರ್ ನಿಮ್ದಂತ? MA, MEd ಆಗಿತ್ತಪ್ಪ ಅಂತ. ಅಯ್ಯೋ ಅಂತ ಹೋಗ್ಬಿಟ್ರು ಸುಮ್ಮನೆ. ಮತ್ತೆ ಒಂದು ಪೇಪರ್ ಇತ್ತು, ಅದನ್ನ ಅಟೆಂಡ್ ಮಾಡದೆ ಹೋದ್ರೆ ಮಾಡಿರೋ ಗೊತ್ತಿಲ್ಲ. ಏನು MA, MEd ಓದಿರ್ತಕ್ಕಂಥದ್ದೇ STA ಎಕ್ಸಾಮ್ ಬರೆಯೋಕ್ಕೆ ಬಂದನ ಅಂತಂದರೆ ಸುಮಾರು 35ನೇ ವಯಸ್ಸಿನಲ್ಲಿ. ಇನ್ನು ಜಸ್ಟ್ SSLC PUC ಪಾಸ್ ಆಗಿರ್ತಕ್ಕಂಥ ನಾವು ಬರೆದು ಇನ್ನೇನು ಅಪಾಯಿಂಟ್ ಆಗೋಕ್ಕಾಗಿದೆ ಅಂಥೇಳಿ ಅವ್ರಿಗೆ ಅನಿಸಿರ್ಬೋದು ಅಂತ ಅನಿಸುತ್ತೆ. ಹೋದರು. ನಿಜ, ಇವತ್ತೊಂದು ಸಣ್ಣ ಹುದ್ದೆ ಗಳಿಸ್ಬೇಕಂತಂದರೆ, ಸರ್ಕಾರಿ ಹುದ್ದೆ ಗಳಿಸ್ಬೇಕಂತಂದರೆ ಹೆಚ್ಚು ಓದಬೇಕು. ಇದು ಹೆಂಗೆ ಬಿಡುತ್ತೆ ಅಂತಂದರೆ, ಜ್ಞಾನ. ಒಂದು ಸಣ್ಣ ಹುದ್ದೆ ಗಳಿಸ್ಬೇಕಂತಂದರೆ ಹೆಚ್ಚು ಓದಬೇಕು. ಒಂದು ಸಣ್ಣ ವಸ್ತು, ಒಂದು ಕಡ್ಡಿಪೇಟೆಗೆ ತೊಗೊಂಬರ್ಬೇಕಂತಂದ್ರೆ ನಾವು ₹1 ಕೊಡಬೇಕು. ಈ 1.5-2 ರೂಪಾಯಿ ಅಂತ ಗೊತ್ತಿಲ್ಲ, ಬೆಲೆ ಏರಿಕೆ ₹1 ಕೊಡಬೇಕು. ಮೊದಲು 25 ಪೈಸೆ ಇತ್ತು, 50 ಪೈಸೆ ಇತ್ತು. ಹಂಗಾಗ್ಬಿಟ್ಟಿದೆ. ನಾವು ಒಂದು ಅರ್ಧ kg ಜಾಗರಿ ತೊಗೊಳಕ್ಕೆ ಹೋಗ್ಬೇಕಂತಂದರೆ ₹40 ತೊಗೊಂಡು ಹೋಗ್ಬೇಕು. ಅಂದರೆ ಕಾಸ್ಟ್ಲಿ ಆಗಿಬಿಟ್ಟವೆ. ಜೀವನ ವಸ್ತುಗಳು ಬೆಲೆ ಏರಿಕೆಯಿಂದ ಕಾಸ್ಟ್ಲಿ ಆಗಿಬಿಟ್ಟವೆ. ಈ ಜ್ಞಾನ ಅಂತಕ್ಕಂಥದ್ದು ಹಂಗೇನೆ. ಒಂದು ಸಣ್ಣ ಹುದ್ದೆ ಗಳಿಸ್ಬೇಕಂತಂದರೆ PhD ವರೆಗೆ ಓದಿರಬೇಕು. ಹಂಗಾರೆ ಒಂದು STA ಆಗ್ಬೋದು. ಅಷ್ಟು ನಾಲೆಡ್ಜು. ಯಾಕಂದರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಜ್ಞಾನ ಅದು. ಅಲ್ಲಿ 420 ನಾಲೆಡ್ಜ್ ಅಲ್ಲ ಅದು. ಕ್ರಿಮಿನಲ್ಗಳು ಯಾಕೆ ಇಂಟೆಲಿಜೆಂಟ್ಗಳು ಇರ್ತಾರಂತಂದರೆ ಜಾಸ್ತಿ ಓದಿರಲ್ಲ ಅವರು. ಕ್ರಿಮಿನಲ್ಗಳು ಆಗ್ಬೇಕಂದ್ರೆ ಜಾಸ್ತಿ ಓದೋದು ಬೇಕಾಗಿಲ್ಲ. ಆದರೆ ಮಧ್ಯಮ ವರ್ಗ ಬಡತನದಲ್ಲಿ ನನಗೆ ಬದುಕಬೇಕಂತಂದರೆ PhD ಓದಬೇಕು ಅಷ್ಟೇ. ನಾನು ಇದು ಹೇಳೋದು ಇಲ್ಲ, ಆ ವಿಷಯ ಬೇರೆ. ಈಗ ಒಬ್ಬ ಮನುಷ್ಯ, ಈ ಸರ್ಕಾರಗಳು ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಸರ್ಕಾರ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಾಧ್ಯಮಗಳು ಇವತ್ತೆಲ್ಲ ಕೆಲವೊಂದು ವಿಷಯಗಳನ್ನು ತಮ್ಮ ರೀತಿ ರಿವಾಜುಗಳ ಮೂಲಕ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆದರೆ ಬಹಳ ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದು ಈ ಕಾನ್ಸೆಪ್ಟ್ನ ಉದ್ದೇಶ. ಮನುಷ್ಯನ ಮೂಲಭೂತ ಅವಶ್ಯಕತೆಗಳ ಬಗ್ಗೆ. ಮೊದಲನೇದು ಆಹಾರ, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹ್ಯೂಮನ್ ಲೈಫ್. ವಿಟಮಿನ್ ಬೇಕು, ಪ್ರೋಟೀನ್ ಬೇಕು, ಲಿಪಿಡ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಪೋಷಕಾಂಶಗಳು ಬೇಕು, ನ್ಯೂಟ್ರಿಷನ್ಸ್ ಬೇಕು. ಅಷ್ಟೇ ಅಲ್ಲದೆ ಹಿಮೋಗ್ಲೋಬಿನ್, ಐರನ್ ಕಂಟೆಂಟ್, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಕಂಟೆಂಟು ಮತ್ತು ಬ್ಲಡ್ ಬೇಕು.
ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂತಂದರೆ ಇವಿಷ್ಟು ಅಂಶಗಳು ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನಾರು ಪದಾರ್ಥಗಳು, ಮೆಗ್ನೀಷಿಯಂ ಮತ್ತು ಐರನ್ ಕಂಟೆಂಟ್ ಬೇಕು. ಇವು ಬ್ಯಾಲೆನ್ಸ್ಡ್ ಫುಡ್ಡಲ್ಲಿ ಸಿಗ್ತವೆ, ಸಮತೋಲನ ಆಹಾರದಲ್ಲಿ ಸಿಗ್ತವೆ ಅಂತಕ್ಕಂಥದ್ದು. ಪ್ರೋಟೀನ್, ವಿಟಮಿನ್, ಲಿಪಿಡ್ಸ್. ವಿಟಮಿನ್ನಲ್ಲಿ ಯಾವುದೊಂದು ಕೊರತೆ ಆದರೂ ಕೆಲವೊಂದು ರೋಗಗಳು ಬರ್ತವೆ. ಸಿ ವಿಟಮಿನ್ ಕೊರತೆ ಆದರೆ ಸ್ಕರ್ವಿ ಎಂಬ ರೋಗ ಬರುತ್ತೆ. ಡಿ ವಿಟಮಿನ್ ಕೊರತೆ ಆದರೆ ಚರ್ಮ ರೋಗ ಬರುತ್ತೆ, ರಿಕೆಟ್ಸ್ ಅಂತಕ್ಕಂಥ ಚರ್ಮ ರೋಗ ಬರುತ್ತೆ. ಬಿ ವಿಟಮಿನ್ ಕೊರತೆ ಆದರೆ ಬೆರಿ ಬೆರಿ ಅಂತಕ್ಕಂಥ ಎರುಳುಗುರುಡುತನ ರೋಗ, ಬೆರಿ ಬೆರಿ ಅಂತಕ್ಕಂಥ ರೋಗ ಬರುತ್ತೆ. ವಿಟಮಿನ್ ಎ ಕೊರತೆ ಆದರೆ ಎರುಳುಗುರುಡುತನ ರೋಗ ಬರುತ್ತೆ. ಅಂದರೆ ಸಂಜೆ ಆದಮೇಲೆ ಕತ್ಲಾದ್ಮೇಲೆ ಕಣ್ಣು ಕಾಣಿಸಲ್ಲ ಅವರಿಗೆ, ಈ ಥರದ ರೋಗಗಳು ಬರ್ತವೆ. ಆಮೇಲೆ ಸ್ಪೆಕ್ಟು, ಆಮೇಲೆ ಇದೊಂಥರ ನೆಟ್ವರ್ಕ್ ಇದ್ದಂಗೆ, ಕಣ್ಣು ಹೋದ್ರೆ ಸ್ಪೆಕ್ಟ್ ಅಂಗಡಿಯವರು ಡೆವಲಪ್ ಆಗೋದು. ಮತ್ತೇನಾದ್ರು ರೋಗಗಳು ಬಂದಿರ್ತಾನೆ ಮೆಡಿಕಲ್ ಸ್ಟೋರ್ಗಳು ಡೆವಲಪ್ ಆಗೋದು. ಇದು ಒಂಥರ ಡೆವಲಪ್ಮೆಂಟಾ? ಏನು ನಾವು ಡೆವಲಪ್ ಮಾಡಿಬಿಟ್ವಿ, ಮೆಡಿಕಲ್ ಸ್ಟೋರ್ ಜಾಸ್ತಿ ಆಗಿಬಿಟ್ಟವು, ಸ್ಪೆಕ್ಟ್ ಅಂಗಡಿಗಳು ಜಾಸ್ತಿ ಆಗಿಬಿಟ್ಟವು, ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಜಾಸ್ತಿ ಆಗಿಬಿಟ್ಟವು, ಆಮೇಲೆ ಗಾರ್ಮೆಂಟ್ಸು ಡೆವಲಪ್ಮೆಂಟ್ ಆಗಿಬಿಡ್ತು, ಇನ್ನೇನೆಲ್ಲ ಡೆವಲಪ್ಮೆಂಟ್ ಆಗಿಬಿಡ್ತು. ಯಾಕೆ ಡೆವಲಪ್ಮೆಂಟ್ ಆಯಿತು? ನೀಡಿತ್ತು, ಡೆವಲಪ್ಮೆಂಟ್ ಆಯಿತು. ಒಬ್ಬ ವ್ಯಕ್ತಿಗೆ ರೋಗನೇ ಬರದೇ ಇದ್ದರೆ ಡಾಕ್ಟ್ರಿಗೆ ಕೆಲಸ ಇಲ್ಲ, ಪಾಪ ಅವನು ಉಪವಾಸ ಮಲಗಬೇಕಾಗತ್ತೆ ಡಾಕ್ಟ್ರು. ಅದಕ್ಕೋಸ್ಕರವಾಗಿ ಇದೊಂದು ಜಾಲ ನನಗೆ ಅನುಮಾನ ಬರ್ತಾ ಇದೆ ಅಷ್ಟೇ. ಇವತ್ತು ಸನಾತನಿಗಳಿಗೂ ಮತ್ತು ಪ್ರಗತಿಪರರಿಗೆ ವಿರೋಧ ಆಗ್ತಾಯಿದೆ. ಯಾಕೆ ನೋಡಿ, ಮಕ್ಕಳೇ ದೇವರಿದ್ದಂಗೆ. ಈ ದೇಶದ ಆಸ್ತಿ ಮಕ್ಕಳೇ ಮುಂದಿನ ಪ್ರಜೆಗಳು. ಆ ಮಕ್ಕಳನ್ನು ಬೆಳೆಸ್ತಕ್ಕಂಥ ಶಕ್ತಿ ತಂದೆ ತಾಯಿಗಳ ಕೆಲಸ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಮೋಸದ ಜಾಲದ ಪ್ರಪಂಚದಲ್ಲಿ ಇದು ತುಂಬ ಕಷ್ಟಕರವಾಗಿದೆ ಅಂತಕ್ಕಂಥದ್ದು. ನಾನು ಟಾಪಿಕ್ ಹೊರಗಡೆ ಹೋಗ್ತಾ ಹೇಳೋಕ್ಕೆ ಸಾಕಷ್ಟು ವಿಷಯ ಇರೋದ್ರಿಂದ ಕಾನ್ಸಂಟ್ರೇಷನ್ ಮಾಡೋದಾಗ್ತಾ ಇಲ್ಲ. ಎರಡನೇದು ಆಹಾರ ಆದಮೇಲೆ ವಸತಿ ಅಂತಂದರೆ ಗೃಹ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ಅಥವಾ ಬಾಡಿಗೆ ಮನೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಸಂಬಂಧಿಕರ ಮನೆ ಆಗಿರ್ಬೋದು, ಕ್ವಾರ್ಟರ್ಸ್ ಆಗಿರ್ಬೋದು. ವಸತಿ ಪ್ರತಿಯೊಬ್ಬ ನಾಗರಿಕನಿಗೆ ಒಂದು ಆರೋಗ್ಯವಾಗಿ ಬದುಕಲು ಬೇಕೇ ಬೇಕು. ಇದು ಮೂಲಭೂತ ಮಾನವನ ಜೀವನದ ಸೌಕರ್ಯಗಳಲ್ಲಿ ಎರಡನೇದು. ಇನ್ನು ಮೂರನೇದು ಶಿಕ್ಷಣ ಅಂದರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಜೀವನವನ್ನು ಕಲಿಸುವುದೇ ಶಿಕ್ಷಣ. ನಾವೆಲ್ಲ ಸಾಹಿತ್ಯ ಸಂಸ್ಕೃತಿ ಎಲ್ಲ ಓದ್ಕೊಂಡ್ಬಿಟ್ಟಿರ್ತೀವಿ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯ ಶೂದ್ರನಾಗು, ಏನಾದರಾಗು ಮೊದಲು ಮಾನವನಾಗಂತ ಕುವೆಂಪು ಅವರು ಹೇಳಿಬಿಟ್ರು. ಯಾವುದೋ ಒಂದು ಋಗ್ವೇದದ ಪುರುಷ ಸೂಕ್ತದಲ್ಲಿ ಯಾರು ಎಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ಬಟ್ ಕ್ವಶನ್ ಇರೋದು ಮನುಷ್ಯ ಬದುಕ್ತಕ್ಕಂಥ ರೀತಿ, ಮಾತಾಡ್ತಕ್ಕಂಥ ರೀತಿ, ಸೇವಿಸ್ತಕ್ಕಂಥ ಆಹಾರ, ಹುಟ್ಟಿರ್ತಕ್ಕಂಥ ಉಡುಗೆ ತೊಡುಗೆಗಳ ಮೂಲಕ ನಮ್ಮ ದೇಶದ ಸಂಸ್ಕೃತಿ ಪ್ರತಿಬಿಂಬ ಆಗ್ತದೆ. ಇನ್ನೊಬ್ಬರ ಮನೆ ಒಲೆ ಆರಿಸಬಾರ್ದು, ಇನ್ನೊಬ್ಬರಿಗೆ ವಂಚನೆ ಮೋಸ ಮಾಡಬಾರ್ದು, ತನ್ನನ್ನು ಸಹ ಇನ್ನೊಬ್ಬರಿಂದ ವಂಚನೆ ಮೋಸಕ್ಕೆ ಬಲಿಯಾಗದಂತೆ ರಕ್ಷಣೆ ಮಾಡತಕ್ಕಂಥದ್ದೇ ಜೀವನ. ಶಿಕ್ಷಣ ಪ್ರತಿಯೊಬ್ಬರು ಪದವೀಧರರಾಗಿರ್ಬೇಕು. ನನಗನ್ನಿಸಿದಷ್ಟು ಮಟ್ಟಿಗೆ ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಷನ್ ಇರಲೇಬೇಕು, ಕನಿಷ್ಠ ಪದವಿ. ಅದ್ರ ಜೊತೆಗೆ ವೈದ್ಯಕೀಯ ಮತ್ತು ವೈಜ್ಞಾನಿಕ ಜ್ಞಾನ ಇರಬೇಕು. ಆ ನಂತರ ಬರ್ತಕ್ಕಂಥ 4ನೇ ಅಂಶ ವಸ್ತ್ರಗಳು ಹೇಗಿರಬೇಕು? ಋತು ಪ್ರಕಾರವಾಗಿ ವಸ್ತ್ರಧಾರಣೆ ಮಾಡಬೇಕು. ಬೇಸಿಗೆಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿದರೆ ಹೀಟ್ ರೆಡ್ಯೂಸ್ ಆಗುತ್ತೆ. ಬಿಳಿ ಬಟ್ಟೆಯನ್ನು ಧರಿಸ್ಬೇಕು ಬೇಸಿಗೆಯಲ್ಲಿ. ಅನಂತರ ದೇಹದ ಸ್ಥಿತಿಗೆ ಅನುಗುಣವಾಗಿ ವಸ್ತ್ರಧಾರಣೆ ಮಾಡಬೇಕಂತಕ್ಕಂಥದ್ದು ಭಾರತೀಯ ಪದ್ಧತಿ. ಇನ್ನು 5ನೇದಾಗಿ ಮೂಲಭೂತ ಸೌಕರ್ಯದಲ್ಲಿ ಚರಂಡಿ ಇರಬೇಕು, ಕರೆಂಟ್ ಇರಬೇಕು, ನೀರು ಇರಬೇಕು, ಊರಂದಮೇಲೆ ಒಂದು ಪಾರ್ಕ್ ಇರಬೇಕು, ಜೊತೆಗೆ ಏನೋ ಒಂದು ಆಧ್ಯಾತ್ಮಿಕ ಒಂದು ಕೇಂದ್ರ, ಧ್ಯಾನ ಕೇಂದ್ರ, ಟ್ರಸ್ಟ್ ಏನೋ ಒಂದು. ಆದರೆ ಒಂದು ಊರಿನ ಬೆಳವಣಿಗೆಯಲ್ಲಿ ಇವುಗಳ ಜೊತೆಗೆ ಒಂದು ಶಾಂತಿ ಸೌಹಾರ್ದತೆ ನಿಲ್ಲಿಸ್ಬೇಕಪ್ಪ ಅಂತಂದರೆ ಬಾರ್ಗಳಿರಬಾರ್ದು, ಡ್ರಿಂಕ್ ಶಾಪ್ಗಳಿರಬಾರ್ದು. ಫಸ್ಟ್ ಅವೇ ಊರನ್ನ ಹಾಳು ಮಾಡೋದು. ಅಂಗಡಿ ಮಾಡಿಸ್ಬೇಕು ಆಮೇಲೆ ಪ್ರೊಫೆಷನ್, ವೃತ್ತಿ. ಮನುಷ್ಯನ ಜೀವನಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ವೃತ್ತಿ.
ಸರ್ಕಾರಿ ವೃತ್ತಿಯೇ ಬೇಕಂತೇನಿಲ್ಲ. ಸರ್ಕಾರಿ ವೃತ್ತಿಯಲ್ಲಿ ಹಿಂಸೆಗಳಿದ್ದಾವೆ, ಅದಕ್ಕೆ ನಾನೇ ಸಾಕ್ಷಿ. ಜನಗಣತಿಯಲ್ಲಿ ನನ್ನ ಐ ಡಿ ಕಾರ್ಡೇ ಹೊಡೆದಾಕಿದ್ದಾರಪ್ಪ. ಆಮೇಲೆ ಕಾಂಪ್ರಮೈಸ್ ಆಗಿ ಇದು ಮಾಡ್ತೀನಿ. ಡೂಪ್ಲಿಕೇಟ್ ಐ ಡಿ ಕಾರ್ಡ್ ಮಾಡಿಸ್ಬೋದಲ್ಲ, ಫೇಕ್ ಡಾಕ್ಯುಮೆಂಟ್ ಮಾಡಿಸ್ಬೋದು ಅಂತ ನನ್ನನ್ನೇ ಫೇಕ್ ನೋಡ್ಯಾರೆ. ಜನಗಣತಿ ಕಾರ್ಯಕ್ಕೆ ನಾನೇ ಹೋದಾಗ ನನ್ನನ್ನೇ ಫೇಕ್ ಪರ್ಸನ್ ಆಗಿ ನೋಡಿದ್ದಾರೆ. ಅದಕ್ಕೆ ಎಲ್ಲರ ಮನೆಗೆ ಐ ಡಿ ಕಾರ್ಡ್ ಕೊಟ್ಬಿಟ್ಟಿದ್ದೀನಿ, ತಗೊಳ್ರಿ ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ನೀವು ಅಂತಂದೆ. ನನ್ನ ಡಾಕ್ಯುಮೆಂಟ್ ಓದಿರ್ತಕ್ಕಂಥ ರೂರಲ್ ಸ್ಟೂಡೆಂಟು, ಗ್ರಾಮೀಣ ವಿದ್ಯಾರ್ಥಿಯಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಯಾಗಿ KPSC ಎಕ್ಸಾಮ್ ಬರೆದು ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 6ನೇ ರ್ಯಾಂಕ್ ಆಗಿ ನಾನು ಸೆಲೆಕ್ಷನ್ ತಗೊಂಡಿರ್ತಕ್ಕಂಥ ವ್ಯಕ್ತಿಗೆ ಇವೆಲ್ಲ ಡೂಪ್ಲಿಕೇಟ್ ಮಾಡಿಸ್ಬೋದಲ್ಲ ಅಂತಂದೇಳಿ ಹೊಡೆದಾಕ್ತಾರೆ ಐ ಡಿ ಕಾರ್ಡ್ಗಳನ್ನು. ಸಿಟ್ಟು ಬಂತು ನನಗೆ, ಕೋಪ ಬಂತು. ಮನುಷ್ಯನ ಎಲ್ಲಿ ತಗೊಂಡು ಸಹಿಸ್ಕೊಂತಾರೆ, ಬಾರ ಅಂತ ತಗೊಂಡು ಸಹಿಸ್ಕೊಂತಾರೆ. ಅದಕ್ಕೆ ಮನುಷ್ಯನು ಪ್ರಾಮಾಣಿಕವಾಗಿ ಬದುಕಬೇಕು. ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನನ್ನ ವೈಯಕ್ತಿಕ ವಿಷಯ ಅಲ್ಲ. ನಾನು ಯಾರ ದ್ವೇಷ ಇಲ್ಲ, ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಯಾವ ವ್ಯಕ್ತಿಯ ಪಂಥಕ್ಕೂ ಬಿದ್ದವನಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 45 ವರ್ಷಗಳ ಹಿಂದೆ ಬೆಲೆಗಳು ಎಲ್ಲಿದ್ದವು? ಅದು ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ಕಡಿಮೆ, ಎಲ್ಲ ಬೆಲೆಗಳು ಕಡಿಮೆ ಇದ್ದವು. ಶಾಲೆಗಳಲ್ಲಿ ಸೈಕಲ್ ಫ್ರೀ ಇಲ್ಲ, ಆಮೇಲೆ ಪುಸ್ತಕಗಳು ಉಚಿತ ಇಲ್ಲ, ಸಮವಸ್ತ್ರ ಫ್ರೀ ಇಲ್ಲ, ಬಿಸಿಯೂಟ ಇಲ್ಲ. 100 ರೂಪಾಯಿ ವರ್ಷ ಸ್ಕಾಲರ್ಶಿಪ್ ಬಂದರೆ ಅದೇ ದೊಡ್ಡದು. ಅಂಥ ಸಂದರ್ಭದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ ನಾವು. ಶಾಲೆಗೆ ಹೋಗ್ಬೇಕಾದ್ರೆ ಯಾವುದೂ ಫ್ರೀ ಇಲ್ಲ. ಇವಾಗ ಎಲ್ಲ ಉಚಿತ, ಬಟ್ಟೆ ಫ್ರೀ, ಬುಕ್ಸು ಫ್ರೀ, ಸೈಕಲು ಫ್ರೀ, ಬಿಸಿಯೂಟ ಫ್ರೀ. ಶಾದಿ ಬಗ್ಗೆ ಆ ಬಗ್ಗೆ ಇನ್ನೂ ಒಂದು ಐತೆ, ಅದು ಒಂದು ಫ್ರೀ ಕೊಟ್ಬಿಟ್ರೆ ಮುಗಿದೋಯ್ತು ಕತೆ. ಜನಗಣತಿಯಲ್ಲಿ 33-34 ಕ್ವಶನ್, 60 ಕ್ವಶನ್ಸ್ಗಳು ರಾಜ್ಯದವರು ಈಗ ನವಂಬರಲ್ಲಿ 3 ತಿಂಗಳಿಂದ ಮಾಡಿರ್ತಕ್ಕಂಥ ಜನಗಣತಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಲ್ಲಿ 60 ಕ್ವಶನ್ಗಳು. ಇನ್ನು 34 ಕ್ವಶನ್ಗಳು ಮೊನ್ನೆ ನಾವು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಜನಗಣತಿಯಲ್ಲಿ. ಎಷ್ಟು ರೂಮ್ ಇದಾವೆ ಮನೆಯಲ್ಲಿ, ಎಷ್ಟು ಸದಸ್ಯರಿದ್ದಾರೆ, ಇವನ್ನೆಲ್ಲ ತಗೊಂಡು ಏನು ಮಾಡ್ತಾರೆ? ಯಾರನ್ನ ಕೇಳಿ ಕ್ವಶನ್ ಮಾಡಿದ್ರಿ ನೀವು? ಯಾರು ನಿಮಗೆ ಈ ಅಧಿಕಾರ ಕೊಟ್ಟಿದ್ದು ಕ್ವಶನ್ಗಳು ಕೇಳಕ್ಕಂಥ? ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ. AC ಗಳಲ್ಲಿ, ಪಾರ್ಲಿಮೆಂಟ್ಸ್, ವಿಧಾನಸೌಧದಲ್ಲಿ ಕುಂತಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕ್ವಶನ್ ಮಾಡಿರೋದು. ನನ್ನನ್ನು ಕ್ವಶನ್ ಮಾಡಿದ್ದಾರೆ. ನಾನೆಲ್ಲ ರೂಲ್ಸ್ ಮಾಡೋದು ಸರ್ಕಾರ ಮಾಡಿತ್ತು ಅಂತಂತಂದರೆ ಒಂದು ಆಪ್ಷನ್ ಇಟ್ಬಿಡ್ಬೇಕಾಯ್ತು. ಮಾಹಿತಿಯನ್ನು ಕೊಡಲು ಇಚ್ಛಿಸುವುದಿಲ್ಲ ಅಂತಂದೇಳಿ ಒಂದು ಆಪ್ಷನ್ ಇಟ್ಬಿಡ್ಬೇಕಾಯ್ತು. ಅದನ್ನು ಟಿಕ್ ಮಾಡ್ಕೊಂಡು ರಿಪೋರ್ಟ್ ಕೊಟ್ಟು ಬಂದುಬಿಡ್ತಿದ್ವಿ ಆ ಕಡೆಗೆ. ಏನಿದು ಅರ್ಥ? ಇನ್ನೂ ಒಂದು ಕ್ವಶನ್ ಬಿಟ್ಟಿಲ್ಲ, ಅದನ್ನ ಹೇಳ್ಬಾರ್ದು ನಾನು ಬಾಯಿಂದ. ಅದೊಂದು ಕ್ವಶನ್ ಸೇರಿಸ್ಬಿಡ್ಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ ಇವರು? ವೈಜ್ಞಾನಿಕವಾಗಿ ಜನಗಣತಿ ಮಾಡೋದು ಹಿಂಗನಾ? ಇನ್ನು 2ನೇ ಹಂತ ಜನಗಣತಿ ಇದೆ ಫೆಬ್ರವರಿಯಲ್ಲಿ, ಬರಲಿ. ಐ ವೇಟಿಂಗ್ ದಟ್ ಸೆನ್ಸಸ್ ವರ್ಕ್. ನಾನು ಹೇಳೋದು ಜೀವನ ಪದ್ಧತಿಯಲ್ಲಿ ನಾನು ಪದೇ ಪದೇ ಸ್ವಲ್ಪ ಟಾಪಿಕ್ ಬಿಟ್ಟು ಹೋದೆ. ವೃತ್ತಿ, ಜೀವನೋಪಾಯಕ್ಕೆ ವೃತ್ತಿ ಇರಬೇಕು. ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಖಾಸಗಿ ಉದ್ಯೋಗ ಆಗಿರ್ಬೋದು, ಸ್ವಂತ ಉದ್ಯೋಗ ಆಗಿರ್ಬೋದು, ಯಾವುದಾದ್ರು ಒಂದು ವ್ಯಾಪಾರ ವಾಣಿಜ್ಯ ಇರ್ಬೋದು. ಆದರೆ ಇನ್ನೊಬ್ಬರಿಗೆ ಮೋಸ ಮಾಡಿ, ವಂಚನೆ ಮಾಡಿ ಬರ್ತಕ್ಕಂಥ ಕೆಲಸ ಮಾತ್ರ, ನೀಚ ಕೆಲಸ ಮಾತ್ರ ಯಾವತ್ತೂ ಮಾಡಬಾರ್ದು. ಆಮೇಲೆ ಶುಚಿತ್ವದ ಬಗ್ಗೆ ನಾನು ಎಲ್ಲೇ ಒಂದು ಚಾಕ್ಲೇಟ್ ತಿಂದ್ರೆ ಕವರನ್ನು ನಾನು ಡಸ್ಟ್ಬಿನ್ಗೆ ಹಾಕೋದು, ಬೀಸಾಡಲ್ಲ. ನನ್ನ ಮನೆಯಲ್ಲಿ ಅದನ್ನೇ ಹೇಳ್ತಿರ್ತೀನಿ. ಹಸಿ ಕಸ, ಒಣ ಕಸ ವಿಲೇವಾರಿ ಮಾಡಬೇಕು. ನಾನು ರಿಟೈರ್ಡ್ ಆದಮೇಲೆ ಅದೇ ಕೆಲಸಕ್ಕೆ ಹೋಗೋದು ನಾನು. ಸಿಲಿಂಡರ್ ಡೆಲಿವರಿ ಮತ್ತು ಕಸದ ವಿಲೇವಾರಿಗೆ ಹೋಗೋದು ನಾನು. ಯಾಕಂದರೆ ಈ ಮೊಡ್ಡೆ ತುಂಬಿರ್ತಕ್ಕಂಥ ಸಮಾಜದಲ್ಲಿ ಇದು ಹೋಗಲ್ಲ ಇದು ಹೇಳ್ತೀನಿ. ಹಸಿ ಕಸ, ಒಣ ಕಸ ಡಿವೈಡ್ ಮಾಡಬೇಕು ಮತ್ತು ತ್ಯಾಜ್ಯ ವಿಲೇವಾರಿ ಮಾಡಬೇಕು. ಆಮೇಲೆ ಆರೋಗ್ಯ, ಈ ಎಲ್ಲ ಅಂಶಗಳು ನಾನು ಹೇಳಿದ್ನಲ್ಲ, ಇವೆಲ್ಲ ಇದ್ದರೆ ಆರೋಗ್ಯ ಇದ್ದೇ ಇರುತ್ತೆ, ಇಲ್ಲಾಂದರೆ ಇರಲ್ಲ. ಆರೋಗ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಮನುಷ್ಯನಿಗೆ, ಅದೇ ಸಂಪತ್ತು. 9 ವರ್ಷ SDFD ಆಗಿ ನಾನು ಏನೂ ಮಾಡಿಲ್ಲ. ಏನು ಮಾಡೋಕ್ಕೆ ಏನು ಸಾಧ್ಯ? ಸ್ಯಾಲ್ರಿನೇ ಈ ತಾಂತ್ರಿಕ ದೋಷಗಳಿಂದ ಕೆಲವೊಂದು ಎಲ್ಲ ಕರೆಕ್ಟಾಗಿದ್ದರೂ ಸ್ಯಾಲ್ರಿನೇ ಡಿಲೇ ಆಗ್ತದೆ ಒಂದೊಂದು ಸರಿ. ಗೊತ್ತಾ? ಕಣ್ಣೀರು ಬರ್ತಾವೆ ನೆನೆಸ್ಕೊಂಡ್ರೆ ನನಗೆ. NPS ಮಾಡಿ ಅಂತೆ, ಉಪಯೋಗಿಸಿ ಪೆನ್ಷನ್ ಇಲ್ಲ. ಯಾರಾದರೂ ಊರಲ್ಲಿ ಹೋದ್ರೆ ಒಂದು ಕಾಲ ಇತ್ತು, ನಾನು ಹೇಳ್ತಾ ಇದ್ದೀನಲ್ಲ, 1986ರಲ್ಲಿ 1ನೇ ತರಗತಿ, 1990ಕ್ಕೆ 4ನೇ ತರಗತಿ ಮುಗೀತು. ಏಕೋಪಾಧ್ಯಾಯ ಶಾಲೆ, ಒಂದೇ ಒಂದು ರೂಮು. ಈಗ ಬಿಡಿ, ಅದು ಹಾಳ್ಬಿದ್ದು ಬೇರೆ ಕಡೆ ಸ್ಕೂಲ್ ಕಟ್ಟಿದ್ದಾರೆ, ಆ ವಿಷಯ ಬೇರೆ. 91, 92, 93ರಲ್ಲಿ 5, 6, 7ನೇ ತರಗತಿ. ಆನಂತರ 4, 5, 6, 8, 9, 10ನೇ ತರಗತಿ ಮುಗಿಸಿದ್ದು 1996ರಲ್ಲಿ. ನಾನು 98ರಲ್ಲಿ PU ಸೆಕೆಂಡ್ ಇಯರು, 2001ರಲ್ಲಿ ಪದವಿ ಪಡೆದೆ. ಜೊತೆಗೆ ITI 2 ಪದವಿ. ಎಲ್ಲ ಗೌರ್ಮೆಂಟ್ ಕಾಲೇಜ್. ಪ್ರೈವೇಟ್ ಸ್ಕೂಲ್ ಸುದ್ದೇನೇ ಇಲ್ಲ, ಎಲ್ಲ ಗೌರ್ಮೆಂಟು. ಅನಂತರ ಆರ್ಥಿಕ ಕಾರಣಗಳಿಂದ 2 ವರ್ಷ ಖಾಲಿದ್ದೆ, ಓದಲಿಲ್ಲ. ಆಮೇಲೆ 2006ರಲ್ಲಿ ಸರ್ಕಾರಿ B.Ed ಸೀಟ್ ಸಿಕ್ಕರೂ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲದೆ ರಿಫ್ಯೂಸ್ ಮಾಡ್ಕೊಂಡು ವಾಪಸ್ ಬಂದೆ. ಅನಂತರ ದುಡ್ಕೊಂಡು ಆರ್ಥಿಕ ಸಶಕ್ತನಾದ ಮೇಲೆ 2006ರಲ್ಲಿ B.Ed ಮಾಡಿದೆ. 2007-8ರಲ್ಲಿ M.Ed ಮಾಡಿದೆ. ಅನಂತರ ಕರೆಸ್ಪಾಂಡೆನ್ಸ್ನಲ್ಲಿ MA ಪದವಿ KSYಯಿಂದ ಪಡ್ಕೊಂಡೆ. ಎಲ್ಲ ಫಸ್ಟ್ ಕ್ಲಾಸ್. ನಾನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ನಾನೇನು ಬುದ್ಧಿವಂತಲ್ಲ, ನಾನು ದಡ್ಡನೇ ಕೆಲವು ವಿಷಯಗಳಲ್ಲಿ. ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ನಾನೇ. ಈ MA M.Ed ಮತ್ತು ಜೊತೆಗೆ ಬೆಂಗಳೂರಲ್ಲಿ ಬಂದು KSET ನೆಟ್ಟು ಮಾಡ್ಕೊಂಡು ನೆಕ್ಸ್ಟ್ PhD ತಾವಬೇಕಂದ್ರೆ
ಅದು ದುಡ್ಡು ಇದೆ ಫೀಸ್ ಕಟ್ಟಬೇಕಂದ್ರೆ ಅದನ್ನು ಸರ್ಕಾರ ನನಗೆ ದಯಮಾಡಿ ನನಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ರೆ ಒಂದೇನಾದರೂ PhD ಮಾಡೋದಕ್ಕಾಗಲಿ ಒಂದು ಯಾವುದಾದ್ರು ವಿಷಯದಲ್ಲಿ ಕೈ ಮುಗಿತೀನಿ, ಒಂದಿಷ್ಟು ಹಣಕಾಸಿನ ಸಹಾಯ ಮಾಡಿದ್ರೆ ಇನ್ನೂ ಓದ್ತೀನಿ ನಾನಿನ್ನು ಡಿಲೀಟ್ ತೊಗೋಬೇಕು, PhD ತೊಗೋಬೇಕು ನಾನಿನ್ನು, ಅಷ್ಟು ನನ್ನಲ್ಲಿ ಆಸಕ್ತಿ ಇದೆ. ಅವಕಾಶ ಮಾಡಿಕೊಟ್ರೆ ಓದ್ತೀನಿ. ಹಣದ ಕೊರತೆಯಿಂದಾಗಿ ನನಗೆ ಇನ್ನೂ ಓದೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಜೀವನೋಪಾಯ ಮತ್ತು ಕೌಟುಂಬಿಕ ಮಕ್ಕಳ ಜೀವನ ನಿರ್ವಹಣೆ ಶಿಕ್ಷಣದ ಜೊತೆಗೆ ಕೆಲಸ ಮಾಡ್ತಾಯಿದ್ದೀನಿ. ಆನಂತರ ಈ ಎಲ್ಲ ಅಂಶಗಳನ್ನು ಹೇಳಿದ್ನಲ್ಲ, ಒಬ್ಬ ಮನುಷ್ಯನಿಗೆ ಆಹಾರ, ವಸತಿ, ಶಿಕ್ಷಣ, ವಸ್ತ್ರ, ಮೂಲಭೂತ ವೃತ್ತಿ, ಶುಚಿತ್ವ, ಆರೋಗ್ಯ ಇವಷ್ಟು ಇರ್ಬೇಕಂದ್ರೆ ದುಡ್ಡು ಬೇಕು, ಹಣ ಬೇಕು. ದುಡ್ಡು ತಗೊಂಡು ಏನು ಮಾಡ್ತೀನಿ ಅಂತಂತ ಇವಿಷ್ಟಿದ್ರೆ ತಾನೆ ದುಡ್ಡಿದ್ರೆ ತಾನೆ ಇವಿಷ್ಟು ಇರೋದು, ಇಲ್ಲೊಂದು ಇವಿಷ್ಟು ಎಲ್ಲಿ ಇರ್ತವೆ, ಹೋಗ್ಬಿಡ್ತವೆ ಅಷ್ಟೇ, ಔಟ್ರ್ ಪಾಡಿಗೆ ಹೋಗ್ಬಿಡ್ತವೆ. ಏನೂ ಫ್ರೀ ಇರಲಾರ್ತಕ್ಕಂಥ ಕಾಲಘಟ್ಟದಲ್ಲಿ ಓದಿರ್ತಕ್ಕಂಥವು ಈಗಿನ ಮಕ್ಕಳು ಪೇಮೆಂಟ್ ಶೀಟು BCom MA MCom BCom ಮಾಡ್ಕೊಂಡು ಬಂದಿರ್ತಾರೆ. 1785 ಮಗ್ಗಿ ಹೇಳಕ್ಕೆ ಬರೋಲ್ಲ. ಏನು ಶಿಕ್ಷಣ ಇದು? ಏನು ನೋಡೋಕ್ಕಂದ್ರೆ ನೀಟಾಗಿ ಚೆನ್ನಾಗಿರ್ತಾನೆ, ಒಳ್ಳೆ ಡ್ರೆಸ್ ಹಾಕ್ತಾನೆ, ಒಂದು ಮೊಬೈಲ್ ಇರಬೇಕು, ಶೋಕಿಗೆ ಒಂದು ಬೈಕ್ ಇರಬೇಕು, ಆಯಿತು ಹೊಂಟ್ಬಿಟ್ಟು ನಾವು ಪೆಟ್ರೋಲ್ ಹಾಕ್ಸಂತ ಅಷ್ಟೇ. ಆ ಓದಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಹಿರಿಯ ನಾಗರಿಕ ಬಂದರೆ ರೆಸ್ಪೆಕ್ಟೇ ಇಲ್ಲ. ಮೊದಲೊಂದು ಕಾಲ ಇತ್ತು, ಏನು ಮಾಡ್ತದನ ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕ ಬಂದರೆ ಮನೆಯಲ್ಲಿ ಕೂತ್ಕೊಂಡು ಚೇರ್ ಹಾಕ್ತಿದ್ರು, ಬರ್ರಪ್ಪ ಅಂತಂದ್ರೆ. ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ ಮನೆಗೆ ಹೋದರೆ ಸಂಬಳ ಎಷ್ಟು? 35 40 ಸಾವಿರ 35 ಸಾವಿರ ಕೈಯಕ್ಕೆ ಬರುತ್ತೆ. ಯಾವ್ದ್ರಲ್ಲಿ ಏನಾಗುತ್ತಪ್ಪ? ಯಾವ್ದಾದ್ರು ಬೇರೆ ಕೆಲಸ ಹುಡುಕು, ಏನು ಸ್ಯಾಲ್ರಿ ಅಷ್ಟೇ. ಅಷ್ಟೇ ಅಂತ. ಅವನು ಕ್ರಿಮಿನಲ್ ಕಾರ್ನಾಗ ಬಂದನಂತಂದರೆ ಅವನಿಗೆ ಸೆಲ್ಯೂಟ್ ಹೊಡೆದು ಚಪ್ಪಾಕ್ತಾರೆ, ಕ್ಲಾಪ್ಸ್ ಬಿಡ್ತಾರೆ. ಅವನು ಏನೋ ಮಾಡಿರಲಿ, ಅವನು ಮನೆಯಾಳಿ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿರ್ತಾನೆ. ಇವತ್ತು ಗೊತ್ತಿಲ್ಲ, ಮರ್ಡರಿಸ್ಟ್ಗಳು ರೇಪಿಸ್ಟ್ಗಳು ಜೈಲಲ್ಲಿದ್ದಾರೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ಪ್ರಾಮಾಣಿಕತೆ ಸತ್ಯ ಯಾವತ್ತು ಜಯ ಇದ್ದೇ ಇರ್ತದೆ. ಸತ್ಯಮೇವ ಜಯತೆ ಅಂತ ಬರೆದಿರೋದು ನೋಟುಗಳಲ್ಲಿ ಮತ್ತು ಕಾಯಿನ್ಗಳಲ್ಲಿ, ನೆನಪಿರಲಿ. ನಾನು ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಇದನ್ನ ಯಾಕೆ ಹೇಳ್ತೇನೆ, ಯಾವುದೊಂದು ದುಷ್ಟಶಕ್ತಿ ಶಿಷ್ಟರ ಮೇಲೆ ಆಕ್ರಮಣ ಮಾಡೋ ಸಂದರ್ಭದಲ್ಲಿ ಆ ದುಷ್ಟಶಕ್ತಿಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು, ಯಾವ ವ್ಯಕ್ತಿಗಲ್ಲ. ನಾನೊಬ್ಬ ಮನುಷ್ಯನೇ, ನಾನೊಬ್ಬ ನಾಗರಿಕನೇ, ಸದ್ನಾಗರಿಕ, ನನಗೆ ಭಾವನೆಗಳಿದ್ದಾವೆ. ನಾನು ಹೇಳೋದೇನಂತಂದರೆ, ಒಬ್ಬ ಕ್ರಿಮಿನಲ್ ಕಾರ್ನಲ್ಲಿ ಬಂದುಬಿಟ್ರೆ ಆತಗೆ ಸೆಲ್ಯೂಟ್ ಹೊಡೆದು ಕೈ ಮುಗಿದ್ರು. ಪ್ರಾಮಾಣಿಕ ವ್ಯಕ್ತಿ ಸಂತೋಷ್ ಹೆಗ್ಡೆ ಸರ್ 3 ಮಂದಿ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟರು. ಏನು ಮಾಡಿದ್ರು ಅವ್ರನ್ನ? 2 ದಿನ 3 ದಿನ 2020 IPL ಸ್ಟಾರ್ಟ್ ಆಗಿದೆ, 20 ತಿಂಗಳು ಮುಖ್ಯಮಂತ್ರಿ ಬಂದ ಮೇಲೆ ಮುಖ್ಯಮಂತ್ರಿಗೆ ಅನ್ನತ್ತೆ ಗೌರವ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸಾರು ನಮಸ್ಕಾರ. ಸ್ವಲ್ಪ ಇಷ್ಟು ದೀರ್ಘಕಾಲ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಆಳ್ವಿಕೆ ಮಾಡಿದರೆ, ಬಟ್ ತಪ್ಪುಗಳು ಆಗ್ತವೆ. ವಿರೋಧ ಪಕ್ಷಗಳು ಟಿಕೆಟ್ ಮಾಡಿ ತಪ್ಪುಗಳು ಮಾಡಬೇಕಲ್ವ, ಉದ್ದೇಶಪೂರ್ವಕ ತಪ್ಪು ಮಾಡೋಂಗಾರೆ. ಏನು ತಪ್ಪು ಮಾಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆಳ್ವಿಕೆ ಮಾಡೋಣಂತಂದರೆ ಏಕಪಕ್ಷೀಯ ಪದ್ಧತಿ ಆಗಿಬಿಡುತ್ತೆ ಭಾರತ ದೇಶ ಅಷ್ಟೇ. ಇದು ದ್ವಿಪಕ್ಷೀಯ ಪದ್ಧತಿ, ಬಹುಪಕ್ಷೀಯ ಪದ್ಧತಿ. ಎಷ್ಟು? 15 NDAದಲ್ಲಿ, 17 ಇಂಡಿಯಾ ಪಕ್ಷದಲ್ಲಿ, ಇನ್ನು ಉಳಿದು ಅದರ್ಸ್. ಇದೆಲ್ಲ ನೋಡಿದರೆ ನಾನೇ ಒಂದು ಹೊಸ ಪಕ್ಷ ಕಟ್ಟಿಬಿಡೋ ನನ್ನ ಭಾವನೆ ಬರ್ತಾಯಿದೆ ಒಳಗಡೆ. ತಾಳ್ಮೆ ಇರಬೇಕು ಮನುಷ್ಯನಿಗೆ. ಅದಕ್ಕೋಸ್ಕರ ಈ ಸ್ಕಿಟ್ಟಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ, ಎಕ್ಸ್ಪ್ರೆಷನ್ ಆಗಿದೆ ಫೀಲಿಂಗ್ಸು, ಅದಕ್ಕೆ ನನಗೆ ಕ್ಷಮೆ ಇರಲಿ. ಆದರೆ ಒಂದು ಕಾಲದಲ್ಲಿ ಗೌರವ ಇತ್ತು ಗುಣಗಳಿಗೆ, ಸದ್ಗುಣಗಳಿಗೆ, ಪ್ರಾಮಾಣಿಕತೆಗೆ, ಇವುಗಳಿಗೆ. ಇವತ್ತು ಬರೀ ದುಡ್ಡಿಗೆ ಆಗಿದೆ. ದುಡ್ಡಿಗೆ ಮನುಷ್ಯನ ಏನು ಮಾಡೋಕ್ಕೂ ಎಸ್ತಾ ಇಲ್ಲ. ಏನೋ ಒಂದು ಆಗಿರ್ತಕ್ಕಂಥ ಅಸಂಬದ್ಧ ಪ್ರಶ್ನೆಗಳು, ಕ್ಷುಲ್ಲಕ ಪ್ರಶ್ನೆಗಳನ್ನು ನನ್ನನ್ನೇ ಮಾಡಿದ್ದಾರೆ. ಯಾಕೆ ಇವೆಲ್ಲ ಆಗ್ತಿರೋದು? ಯಾಕೆ ಇದಕ್ಕೆಲ್ಲ ಕೊನೆ ಇಲ್ವಾ? ಒಂದು ಊರು ಹಾಳು ಮಾಡ್ತಿರೋದು ಬಾರ್ಗಳು. ಫಸ್ಟ್ ಆಫ್ ಆಲ್ ಔರಂಗಜೇಬ್ ಭಾರತ ದೇಶದಲ್ಲಿ, ನಾನು ಇಲ್ಲಿ ಜಾತಿ ಪ್ರಕಾರವಾಗಿ ಸಮುದಾಯ ಪ್ರಕಾರವಾಗಿ ಮಾಡ್ತಾಯಿಲ್ಲ, ಪುಸ್ತಕದಲ್ಲಿ ಬರೆದಿರೋದನ್ನ ಓದಿರೋದು, ಅದನ್ನು ಸಂಶೋಧನೆ ಮಾಡಬೇಕು. ಜೀವನದಲ್ಲೇ ಡ್ರಿಂಕ್ಸ್ ಮಾಡಿಲ್ಲ ಔರಂಗಜೇಬ್. 49 ವರ್ಷ ಆಳ್ವಿಕೆ ಮಾಡಿದ್ದೇನೆ ಭಾರತ ದೇಶವನ್ನು. ಮೊಘಲರ ದೊರೆ 1700 ಶಾಜಹಾನ್ ಜಹಾಂಗೀರನ ನಂತರ ಅಧಿಕಾರಕ್ಕೆ ಬಂದತಕ್ಕಂಥ ಔರಂಗಜೇಬ್ 1718ನೇ ಶತಮಾನದಲ್ಲಿ, 1700 ಶಿವಾಜಿ ಮತ್ತು ಸಂಭಾಜಿ ಅವರ ಕಾಲದಲ್ಲಿ. ಆದರೆ ಕಿರುಕುಳ ಕೊಟ್ಟ ಭಾರತೀಯ ರಾಜರಿಗೆ, ಶಿವಾಜಿ ಸಂಭಾಜಿಯವರಿಗೆ ಕಿರುಕುಳ ಕೊಟ್ಟ. ಆದರೆ ಇತಿಹಾಸದಲ್ಲಿ ಇವುಗಳನ್ನು ಸಂಶೋಧನೆ ಮಾಡಬೇಕು. ಜೀವಮಾನದಲ್ಲೇ ಡ್ರಿಂಕ್ಸ್ ಮಾಡಿಲ್ಲ, ಅಂದರೆ ಮದ್ಯಪಾನ ಮಾಡಿಲ್ಲ, ಪವಿತ್ರವಾಗಿರ್ತಕ್ಕಂಥ ಧರ್ಮ ಗ್ರಂಥಕ್ಕೆ ಶಿರವಾಗಿ ನಮಿಸ್ತಾ ಇದ್ದ. ಈ ಥರ ಆಗಿರ್ತಕ್ಕಂಥ ರಾಜರು ಆಗಿ ಹೋಗಿದ್ದಾರೆ ದೇಶದಲ್ಲಿ. ಆದರೆ ದೇಶ ಯಾವತ್ತೂ ನಮ್ಮ ಕೈಯಲ್ಲಿ ಇರಬೇಕು, ಇನ್ನೊಬ್ಬರ ಕೈ ಹೋಗಬಾರ್ದು ಅಂತಕ್ಕಂಥದ್ದು ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಆದರೆ ಈ ಥರ ಇವತ್ತು ಈ ಜಗತ್ತು ಬೆಲೆ ತುಂಬ ಏರ್ತಾ ಇದ್ದಾವೆ, ಬೆಲೆಗಳೆಲ್ಲ ಏರ್ತಾ ಇದ್ದಾವೆ. ನನಗೆ ಬದುಕೋದು ಕಷ್ಟ ಆಗ್ತಾಯಿದೆ. ಮಧ್ಯಮ ವರ್ಗದ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರನಾಗಿ
ಇನ್ನು ಉಳಿದಿರ್ತಕ್ಕಂಥವ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಏನೋ ಒಂದು ಅದಕ್ಕೋಸ್ಕರ ಇವತ್ತೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಬೇಕಾಗಿದೆ. ಡಾಲರ್ ಮೌಲ್ಯ ಹೆಚ್ಚಾಗ್ತದೆ, ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಬೇಕಾಗಿದೆ. ಹೋಗಿರ್ತಕ್ಕಂಥ ಪೈಸೆಗಳನ್ನು ಮತ್ತೆ ಪುನಃ ಚಲಾವಣೆಗೆ ತರಬೇಕು ಬೇಡ ಅಂತ ಆಲೋಚನೆ ಮಾಡಬೇಕು. RBI ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಕುಸಿತಗೊಳ್ಳುತ್ತಿರುವ ಆರ್ಥಿಕ ವ್ಯವಸ್ಥೆಯನ್ನು ಭದ್ರಪಡಿಸಬೇಕು, ಬಲಪಡಿಸಬೇಕು. ಜೊತೆಗೆ ಉಳಿತಾಯದೊಂದಿಗೆ ಸುಸಜ್ಜಿತವಾದ ಜೀವನವನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಿ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ.